ನಮಸ್ಕಾರ ವೀಕ್ಷಕರೇ, ಬಿಗ್ ಡಿಬೇಟ್ಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಅರವಿಂದ್ ರಂಗನಾಥ್ ಭಾರದ್ವಾಜ್ ಅವರ ಅನುಪಸ್ಥಿತಿಯಲ್ಲಿ ಇವತ್ತು ನಾನು ಬಿಗ್ ಡಿಬೇಟ್ ಅನ್ನು ನಡೆಸಿಕೊಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತೇ ಇದೆ, ನಮ್ಮ ಬಿಗ್ ಡಿಬೇಟ್ನಲ್ಲಿ ಪ್ರತಿನಿತ್ಯ ಪ್ರಚಲಿತ ವಿದ್ಯಮಾನದ ಒಂದು ವಿಚಾರವನ್ನು ಆಯ್ಕೆ ಮಾಡ್ಕೋತೀವಿ. ತಜ್ಞರ ಜೊತೆ ಸಾಕಷ್ಟು ವಿವರವಾಗಿ ಚರ್ಚೆಯನ್ನು ಮಾಡ್ತೀವಿ. ಇವತ್ತು ಕೂಡ ಇವತ್ತು ಸುದ್ದಿ ಮಾಡಿರ್ತಕ್ಕಂಥ ಒಂದು ವಿಚಾರವನ್ನು ಆಯ್ಕೆ ಮಾಡ್ಕೊಂಡಿರ್ತೀವಿ. ಬೆಳಿಗ್ಗೆನೇ ನೀವು ಯಾವುದೇ ಚಾನಲನ್ನು ಹಾಕಿದ್ರೂ ಕೂಡ ಒಂದು ಸುದ್ದಿ ಸಾಕಷ್ಟು ಹೈಪನ್ನು ಪಡ್ಕೊಂಡಿತ್ತು. ಆನಂದ್ ಮತ್ತು ಆಕಾಶ್ ಅಂತಕ್ಕಂಥ 9 ಮತ್ತು 3 ವರ್ಷದ ಇಬ್ಬರು ಮಕ್ಕಳು ಬೇರೆ ಬೇರೆ ಕಾರಣಗಳಿಂದ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗ್ತಾರೆ. ಆದರೆ ವೆಂಟಿಲೇಟರ್ನ ಅಗತ್ಯತೆ ಇದ್ದರೂ ಕೂಡ ಮಧ್ಯರಾತ್ರಿನಲ್ಲಿ 3 ಹಾಸ್ಪಿಟಲ್ಗಳಿಗೆ ಅಲಸಿದ್ರು ವೆಂಟಿಲೇಟರ್ ವ್ಯವಸ್ಥೆ ಇಲ್ಲ, ನಮ್ಮ ಹತ್ರ ಖಾಸಗಿ ಹಾಸ್ಪಿಟ್ಲಿಗೆ ಹೋಗಿ ನಾವೇ ಬರ್ಕೊಡ್ತೀವಿ, ನಾವೇ ಪ್ರಿಫರ್ ಮಾಡ್ತೀವಿ ಅಂತೆಲ್ಲ ಡಾಕ್ಟರ್ಸ್ ಹೇಳೋದು. ಡಾಕ್ಟರ್ಗಳು ಹೇಳಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳೇ ಹೇಳಿ ಕಳಿಸ್ತಾ ಇದ್ದಾರಂತೆ. ಇನ್ನೊಬ್ರು ಹೇಳ್ತಾರೆ, ಯಾರೊಬ್ರು ನಮ್ಮ ಸ್ಟಿಂಗ್ನಲ್ಲೂ ಕೂಡ ಗೊತ್ತಾಗುತ್ತೆ, ಯಾಕೆ ಬರ್ತೀರಿ ರಾತ್ರಿ ಹೊತ್ತು ನಮ್ಮ ನಿದ್ದೆ ಹಾಳು ಮಾಡೋದಕ್ಕೆ ನೀವೆಲ್ಲ ಅಂತ. ಒಬ್ಬ ವ್ಯಕ್ತಿಯ ಪ್ರಾಣಕ್ಕಿಂತಲೂ ಕೂಡ ಇವರ ನಿದ್ದೆ ಮುಖ್ಯವಾಗುತ್ತೆ. ಒಂದು ಸರ್ತಿ ನಾವು ಹೇಳ್ತಾ ಇದ್ವಿ, ವೈದ್ಯೋ ನಾರಾಯಣೋ ಹರಿಹಿ, ದೇವರಿಗೆ ಸಮಾನ ನಮ್ಮ ಜೀವನ ಉಳಿಸ್ತಕ್ಕಂಥ ಡಾಕ್ಟರ್ಸ್ ಅಂತಂದ್ಬಿಟ್ಟು. ಆದರೆ ಇವತ್ತಿನ ದಿವಸ ಎಲ್ಲವೂ ಕೂಡ ವ್ಯಾಪಾರೀಕರಣ ಆಗ್ತಾ ಇದೆ. ಒಂದು ಕಡೆ ಮೆಡಿಕಲ್ ಹಬ್ ಆಗಿ ಬೆಳೀತಾ ಇದೆ ಬೆಂಗಳೂರು. ಅಮೆರಿಕದಿಂದ ಬೇರೆ ಬೇರೆ ದೇಶಗಳಿಂದ ಬೆಂಗಳೂರಿಗೆ ಬಂದು ಟ್ರೀಟ್ಮೆಂಟ್ ತೊಗೊಂಡು ಹೋಗ್ತಾ ಇದ್ದಾರೆ. ಸಾಕಷ್ಟು ಪ್ರಯೋಗಗಳು ನಡೀತಾ ಇದೆ ಬೆಂಗಳೂರಿನಲ್ಲಿ. ಆದರೆ ಇವೆಲ್ಲವೂ ಕೂಡ ಸಿರಿವಂತರಿಗೆ ಮಾತ್ರ. ಹಾಗಾದರೆ ಬಡ ಜೀವಗಳು ಎಲ್ಲಿ ಹೋಗಬೇಕು? ಓಕೆ ವೀಕ್ಷಕರೇ, ಇವತ್ತಿನ ಬಿಗ್ ಡಿಬೇಟ್ ವಿಚಾರ ಏನು ಅಂತ ನಾನು ಈಗಾಗಲೇ ಹೇಳಿದೆ. ಯಾಕೆ ಇವತ್ತೇ ನಾವು ಈ ವಿಚಾರವನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತಂದರೆ, ನಿನ್ನೆ ಮಧ್ಯರಾತ್ರಿ ನಡೆದಂತಹ 2 ಘಟನೆಗಳು. ಆನಂದ್ ಮತ್ತು ಆಕಾಶ್ ಅಂತಕ್ಕಂಥ ಇಬ್ಬರು ಹುಡುಗರು ಚಿಕಿತ್ಸೆ ಸಿಗದೆ ಹಾಸ್ಪಿಟಲಿಂದ ಹಾಸ್ಪಿಟಲ್ಗೆ ಬೆಂಗಳೂರಿನಲ್ಲಿ ಅಲಿತಾ ಇರ್ತಕ್ಕಂಥದ್ದು. ಇದೇ ದಿನ ಮತ್ತೊಂದು ವಿಚಾರ ಬಂತು. ರಾಯಚೂರಿನಲ್ಲಿ ಹುಚ್ಚುನಾಯಿ ಕಚ್ಚಿ 5 ಜನ ಮಕ್ಕಳನ್ನು ಖಾಸಗಿ ಆಸ್ಪತ್ರೆ ಬೇಡ ಅಂದ್ಬಿಟ್ಟು ಸರ್ಕಾರಿ ಆಸ್ಪತ್ರೆಗಳಿಗೆ ಕರ್ಕೊಂಡೋದ್ರೆ ಅಲ್ಲಿ ನಮ್ಮ ಹತ್ರ ತುಂಬ ತಿಂಗಳುಗಳಿಂದ ಇದಕ್ಕೆ ಮೆಡಿಸನ್ನೇ ಇಲ್ಲ ಅಂತ ವಾಪಸ್ ಕಳಿಸಿದ್ದಾರೆ. ಇವೆಲ್ಲವನ್ನು ನೋಡ್ತಾ ಹೋದರೆ ನಮ್ಮ ವೈದ್ಯ ಲೋಕ ಎತ್ತ ಸಾಗಿದೆ ಅಂತಕ್ಕಂಥದ್ದು. ಸೊ ಇಷ್ಟಕ್ಕೂ ಇವತ್ತು ಏನೆಲ್ಲ ಡೆವಲಪ್ಮೆಂಟ್ ನಡೀತು ಬನ್ನಿ ನೋಡೋಣ. ಮೆಡಿಕಲ್ ಹಬ್ ಅಂತಲೇ ಹೆಸರುವಾಸಿ ಆಗ್ತಾ ಇರೋ ಸಿಲಿಕಾನ್ ಸಿಟಿ ಬೆಂಗಳೂರು ವೈದ್ಯಕೀಯ ಕ್ಷೇತ್ರದಲ್ಲಿ ವಿಶ್ವ ಮಟ್ಟದಲ್ಲಿ ಹೆಸರು ಗಳಿಸ್ತಾ ಇರುವ ನಗರ. ಹೊರ ದೇಶದ ರೋಗಿಗಳು ಸಹ ಇಲ್ಲಿಗೆ ಬಂದು ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರೆ. ಆದರೆ ಇಂತಹ ನಗರದಲ್ಲಿ ಚಿಕಿತ್ಸೆ ದೊರೆಯದೆ 2 ಬಾಲಕರು ರಾತ್ರಿ ಇಡೀ ಪರದಾಡಿದ ಘಟನೆ ನಡೆದಿದೆ. ಬೆಂಗಳೂರಿನಲ್ಲಿ ಸರ್ಕಾರಿ ಆಸ್ಪತ್ರೆಗಳು ಇದ್ರೂ ಇಲ್ಲದಂತೆ ಆಗಿವೆ. ಯಾಕೆ ಅಂದ್ರೆ ಚಿಕಿತ್ಸೆಗೆ ಅಂತ ಆಸ್ಪತ್ರೆಗೆ ಬಂದ 2 ಬಾಲಕರು ಬೆಡ್ ಹಾಗೂ ವೆಂಟಿಲೇಟರ್ ಸಿಗದೆ ಪರದಾಡಿದ್ರು. ಸದ್ಯ ಇವರಿಬ್ಬರ ಸ್ಥಿತಿ ಇನ್ನೂ ಗಂಭೀರವಾಗಿಯೇ ಇದೆ. ಅದರಲ್ಲಿ ಫಿಟ್ಸ್ ನಿಂದ ಬಳಲ್ತಾ ಇದ್ದ ದೇವನಹಳ್ಳಿಯ ಬಾಲಕ ಆನಂದ್ ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. 8 ವರ್ಷದ ಈ ಬಾಲಕನ ಆರೋಗ್ಯದಲ್ಲಿ ಯಾವುದೇ ಸುಧಾರಣೆ ಕಂಡು ಬಂದಿಲ್ಲ. ವೈದ್ಯರು ಉಸಿರಾಟದ ತೊಂದರೆ ಇರೋದ್ರಿಂದ ಕೃತಕ ಉಸಿರಾಟ ವ್ಯವಸ್ಥೆ ಮಾಡಿದ್ದು ಇನ್ನೂ 24 ಗಂಟೆಗಳು ಏನು ಹೇಳೋಕೆ ಆಗೋದಿಲ್ಲ ಅಂತ ತಮ್ಮ ಪ್ರಯತ್ನವನ್ನ ಮುಂದುವರೆಸಿದ್ದಾರೆ. ಮಗು ಇಲ್ಲಿ ಬಂದಾಗ ನಮ್ಮ ಡಾಕ್ಟರ್ಸ್ ನೋಡಿದ್ದಾರೆ 1.5 ಗಂಟೆಗೆ. ಆವಾಗ ವೆಂಟಿಲೇಟರ್ಸ್ ಖಾಲಿ ಯಾವುದೂ ಇರಲಿಲ್ಲ ಅಂತ ಅವರಿಗೆ ತಂದೆ ತಾಯಿಗೆ ಹೇಳಿ, ವೆಂಟಿಲೇಟರ್ ಇಲ್ಲಿಲ್ಲ, ನೀವು ವಾಣಿವಿಲಾಸಿಗೆ ಕರ್ಕೊಂಡೋಗಿ ಅಂತ ಹೇಳಿ ಅವರು ಒಪ್ಕೊಂಡ್ಮೇಲೆ ವಾಣಿವಿಲಾಸಿಗೆ ಮಗುನ ಕಳಿಸಿದ್ದಾರೆ. ಅಲ್ಲಿ ಹೋಗಿ ಮತ್ತೆ ಎಲ್ಲೂ ಸಿಗದೆ ಇದ್ದಿದ್ದ ಕಾರಣಕ್ಕೆ ಅಲ್ಲಿಂದ ಬೌರಿಂಗ್ ಹೋಗಿ ವಾಪಸ್ ಇಲ್ಲಿಗೆ 4:30 ಹಂಗೆ ಮಗು ಬಂದಿದೆ. ಇನ್ನು ಇದೇ ರೀತಿ ಕಟ್ಟಡದ ಮೇಲಿಂದ ಬಿದ್ದು ತೀವ್ರವಾಗಿ ಗಾಯಗೊಂಡಿದ್ದ ಕೋರಮಂಗಲದ ಬಾಲಕ ಆಕಾಶ್ ಸ್ಥಿತಿ ಕೂಡ ಗಂಭೀರವಾಗಿದೆ. ವಾಣಿವಿಲಾಸ ಆಸ್ಪತ್ರೆಯಲ್ಲಿ ಈ ಬಾಲಕನಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. 2 ಬಾಲಕರ ಸ್ಥಿತಿ ಗಂಭೀರವಾಗಿದ್ದು ತುರ್ತು ಚಿಕಿತ್ಸೆಗಾಗಿ ಪೋಷಕರು ವಿಕ್ಟೋರಿಯಾ, ವಾಣಿವಿಲಾಸ, ಬೌರಿಂಗ್, ನಿಮ್ಹಾನ್ಸ್ ಮತ್ತು ಇಂದಿರಾ ಗಾಂಧಿ ಆಸ್ಪತ್ರೆಗೆ ಅಲೆದಾಡಿದ್ರು. ವೈದ್ಯರು ಮಾತ್ರ ಇವರನ್ನ ಆಸ್ಪತ್ರೆಗೆ ಸೇರಿಸಿಕೊಳ್ಳಲೇ ಇಲ್ಲ. ಬೆಡ್ ಇಲ್ಲ, ವೆಂಟಿಲೇಟರ್ ಇಲ್ಲ ಅಂತ ನೆಪವೊಡ್ಡಿ ರಾತ್ರಿ ಇಡೀ ನಗರದ ಸರ್ಕಾರಿ ಆಸ್ಪತ್ರೆಗಳ ದರ್ಶನ ಮಾಡಿಸಿದ್ದಾರೆ. ಕೊನೆಗೆ ಇವರು ಮಾಧ್ಯಮದ ಮೊರೆ ಹೋದಾಗ ಬೆಳಕಿನ ಜಾವ 5 ಗಂಟೆಗೆ ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಯಲ್ಲಿ ಬಾಲಕನನ್ನ ದಾಖಲು ಮಾಡಿಕೊಳ್ಳಲಾಯಿತು.
ನಿಮಾನ್ಸಲ್ಲಿ ಡಿಸ್ಚಾರ್ಜ್ ಮಾಡಿದ್ರು ಪೇಷಂಟು. ನಿಮಾನ್ಸಿಂದ ಕರ್ಕೊಂಡು ರಾಜೀವ್ ಗಾಂಧಿ ಮಕ್ಕಳ ಹಾಸ್ಪಿಟ್ಲಿಗೆ ಹೋದ್ವು. ರಾಜೀವ್ ಗಾಂಧಿ ಮಕ್ಕಳ ಹಾಸ್ಪಿಟ್ಲಿಗೆ ಹೋದ್ವು. ಅಲ್ಲಿಂದ ಅವರು ತೋರಿಸಿದ್ರು. ಅಲ್ಲಿ ಏನು ಮಾಡಿದ್ರು, ವೆಂಟಿಲೇಟರ್ ಬೆಡ್ ಇಲ್ಲ ಅಂತ ಹೇಳಿದ್ರು. ಬೆಡ್ ಇಲ್ಲ ಅಂತ ಹೇಳಿದ್ಮೇಲೆ ಅಲ್ಲಿಂದ ಸೀದಾ ನಾವು ಮತ್ತೆ ನಿಮಾನ್ಸ್ಗೆ ಕರ್ಕೊಂಡು ಹೋದ್ವು. ನಿಮಾನ್ಸಿಂದ ಏನು ಮಾಡಿದ್ರು, ಅಲ್ಲಿ ಮತ್ತೆ ವಾಪಸ್ ಕರ್ಕೊಂಡೋಗಿ ಪೇಷಂಟ್ನ ಬೇರೆ ಕಡೆ ವೆಂಟಿಲೇಟರ್ ಇರೋ ಜಾಗದಲ್ಲಿ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಇವ್ರ ಕೈಯಲ್ಲಿ ಬಡವರು ತುಂಬ, ಇವ್ರ ಕೈಯಲ್ಲಿ ದುಡ್ಡು ಕಟ್ಟಕ್ಕೆ ಇದಿಲ್ಲ. ಮತ್ತೆ ರಾಜೀವ್ ಗಾಂಧಿಗೆ ಹೋಗೋಣ ಅಂತ ಹೇಳಿದ್ರು. ಇವ್ರು ಅಟೆಂಡರ್ ಬೇಡ, ವಾಣಿವಿಲಾಸ ಒಂದ್ಸಲಿ ನೋಡೋಣ ಅಂತೇಳಿ ಡೈರೆಕ್ಟಾಗಿ ಸುಮಾರು 3 ಅವರ್ ಆಯಿತು ಪೇಷಂಟ್. ಒಟ್ನಲ್ಲಿ ಸರ್ಕಾರಿ ಅಥವಾ ಖಾಸಗಿ ಆಸ್ಪತ್ರೆಗಳಿಗೆ ಹೋಗ್ಬೇಕು ಅಂದ್ರೆ ಜೇಬಲ್ಲಿ ದುಡ್ಡು ಇರಬೇಕು. ಸರ್ಕಾರ ಬಡ ರೋಗಿಗಳಿಗೆ ನಾನಾ ರೀತಿಯ ಸೌಲಭ್ಯಗಳನ್ನ ಕಲ್ಪಿಸುತ್ತೆ. ಆದ್ರೆ ದೇವರು ಕೊಟ್ರು ಪೂಜಾರಿ ಕೊಡೋದಿಲ್ಲ ಅನ್ನೋ ಹಾಗೆ ಸರ್ಕಾರ ಕೊಟ್ರು ಆಸ್ಪತ್ರೆಯಲ್ಲಿರೋ ಸಿಬ್ಬಂದಿಗೆ ಮಾಮೂಲು ಸಿಗದೆ ಇದ್ರೆ ಏನೂ ಸಿಗೋದಿಲ್ಲ. ಇನ್ನಾದ್ರೂ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಇದ್ರೆ ಬಡ ರೋಗಿಗಳನ್ನ ಆ ದೇವ್ರೇ ಕಾಪಾಡಬೇಕು. ಮುನಿರಾಜು, ಸಮಯ ನ್ಯೂಸ್, ಬೆಂಗಳೂರು. ಓಕೆ, ಬಹುತೇಕ ಈ ಘಟನೆ ಏನು ನಡೀತು ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತೇ ಇರತಕ್ಕಂಥದ್ದು. ಎಲ್ಲ ಮೀಡಿಯಾಗಳಲ್ಲೂ ಕೂಡ ಇವತ್ತು ಬೆಳಗ್ಗೆಯಿಂದ ಈ ಸುದ್ದಿ ಪ್ರಸಾರ ಆಗ್ತಾ ಇದೆ. ಆದರೆ ಇಲ್ಲಿ 2 ವಾದಗಳು ಕೇಳಿಬರುತ್ತೆ. ಒಂದು ಕಡೆಯ ವಾದ ಅಂತಂದರೆ, ಸರ್ಕಾರದಿಂದ ವೆಂಟಿಲೇಟರ್ಗಳ ಪೂರೈಕೆ ಸಾಕಷ್ಟು ಪ್ರಮಾಣದಲ್ಲಿ ಆಸ್ಪತ್ರೆಗಳಿಗೆ ಆಗ್ತಾ ಇಲ್ಲ. ಅವ್ರು ಏನು ಮಾಡ್ತಾರೆ? ಯಾರೋ ಒಬ್ಬ ವೆಂಟಿಲೇಟರ್ನಲ್ಲಿ ಇರತಕ್ಕಂಥ ವ್ಯಕ್ತಿಯ ವೆಂಟಿಲೇಟರ್ ತೆಗೆದು ಇನ್ನೊಬ್ರಿಗೆ ಹಾಕೋಕ್ಕಾಗತ್ತಾ? ಆಗಲ್ಲ ಅಂತಕ್ಕಂಥದ್ದು ಒಂದು ಕಡೆ. ಮತ್ತೊಂದು ಕಡೆ, ಈಗ ತಾನೇ ಹೇಳಿದಂತೆ ಯಾರ್ಯಾರಿಗೆ ಏನೇನು ಮಾಮೂಲು ಸಲ್ಲಬೇಕು ಆಸ್ಪತ್ರೆಯಲ್ಲಿ ಎಲ್ಲವನ್ನ ಕೊಟ್ಟಂಥ ಸಂದರ್ಭದಲ್ಲಿ ಒಳ್ಳೆ ಚಿಕಿತ್ಸೆ ಸಿಗುತ್ತೆ. ಮೊದಲೇ ನಿಮ್ಮನ್ನು ಅವರು ಇವ್ಯಾಲ್ಯೂಯೇಟ್ ಮಾಡ್ತಾರೆ. ನಿಮ್ಮ ಹತ್ರ ಇದೆಯಾ ಇಲ್ವಾ ದುಡ್ಡು? ಇಲ್ವಾ, ಮುಗೀತು ನಿಮ್ಮ ಕತೆ. ಸ್ವಲ್ಪ ಇವರು ಕೊಡಬಲ್ಲರು ಅಂತಂದಾಗ ಒಂದೊಂದಾಗಿ ಶುರು ಆಗ್ತಾ ಹೋಗುತ್ತೆ. ಹಾಗಾದರೆ ಸತ್ಯಾಂಶ ಏನು? ಯಾಕೆ ಹೀಗಾಗ್ತಾ ಇದೆ? ಇದರ ಬಗ್ಗೆ ಚರ್ಚೆ ಮಾಡೋಣ. ಚರ್ಚೆಯನ್ನು ಆರಂಭ ಮಾಡ್ತಾ ಇದ್ದೀನಿ. 3 ಅತಿಥಿಗಳು ಇವತ್ತು ನಮ್ಮ ಜೊತೆ ಇದ್ದಾರೆ. ಮೊದಲನೇದಾಗಿ ನಮ್ಮ ಸ್ಟುಡಿಯೋದಲ್ಲಿ ಕರ್ನಾಟಕ ವೈದ್ಯಾಧಿಕಾರಿ ಸಂಘದಿಂದ ಹಾಲಿ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ರವೀಂದ್ರ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡ್ತಾ ಇದ್ದೀನಿ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇನ್ನು ಬೆಳಗಾವಿಯಿಂದ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಮತ್ತೊಬ್ಬರು ನಮಸ್ಕಾರ. ಇಂದಿರಾ ಗಾಂಧಿ ಮೆಡಿಕಲ್ ಇನ್ಸ್ಟಿಟ್ಯೂಟ್ನ RMO ರೆಸಿಡೆನ್ಷಿಯಲ್ ಮೆಡಿಕಲ್ ಆಫೀಸರ್ ವೈದ್ಯಾಧಿಕಾರಿ ಆಗಿರ್ತಕ್ಕಂಥ ಡಾಕ್ಟರ್ ಮಹಾಂತೇಶ್ ಅವರಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮಹಾಂತೇಶ್ ಅವರು. ಎಸ್, ಸೊ ನಾನು ಮೊದಲಿಗೆ ಆರಂಭ ಮಾಡಿಬಿಡ್ತೀನಿ. ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರಿಂದನೇ ಪ್ರಮುಖವಾದಂತಹ ವಿಚಾರ ಅವರ ಹತ್ರನೇ ಕೇಳಬೇಕಾಗಿತ್ತು. ಸರ್, ಇವತ್ತು ನಡೆದಂತಹ ಘಟನೆ ನಿಮ್ಮ ಗಮನಕ್ಕೆ ಬಂದಿರಬಹುದು. ಬೆಂಗಳೂರಿನ ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜೀವನ್ ಮರಣದ ಮಧ್ಯೆ ಹೋರಾಡ್ತಾ ಇದ್ದಂತಹ ಇಬ್ಬರು ಮಕ್ಕಳಿಗೆ ವೆಂಟಿಲೇಟರ್ಗಳು ಇಲ್ಲ ಅಂತನ್ಬಿಟ್ಟು ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಮಧ್ಯರಾತ್ರಿಯಲ್ಲಿ ಓಡಾಡಿಸಿರ್ತಕ್ಕಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಇದೇ ಆಸ್ಪತ್ರೆಯ ಸಿಬ್ಬಂದಿ ಒತ್ತಾಯಪೂರ್ವಕವಾಗಿ ನೀವು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಿ, ನಾವು ಸಜೆಸ್ಟ್ ಮಾಡ್ತೀವಿ, ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಎಲ್ರಿಗೂ ಕೂಡ ಹೇಳ್ಕೊಂಬಂದಿರ್ತಕ್ಕಂಥದ್ದು. ಮತ್ತೊಂದು ಕಡೆ UT ಖಾದರ್ ಅವ್ರನ್ನ ನಾವು ಪ್ರಶ್ನೆ ಮಾಡಿದ್ವಿ. ಇಲ್ಲ, ಇದು ನನ್ನ ಡಿಪಾರ್ಟ್ಮೆಂಟ್ಗೆ ಬರೋದೇ ಇಲ್ಲ, ಇದು ಶರಣಪ್ರಕಾಶ್ ಪಾಟೀಲ್ ಅವ್ರನ್ನ ನೀವು ಪ್ರಶ್ನೆ ಮಾಡಿ ಅಂತ ಹೇಳ್ತಾ ಹೋಗ್ತಾರೆ. ಈಗ ಬಡವರ ಜೀವಕ್ಕೆ ಬೆಲೆನೇ ಇಲ್ವಾ? ಹಾಗಾದರೆ ಯಾಕೆ ಹೀಗಾಗ್ತಾ ಇದೆ? ಇವ್ಯಾವುದು ನಿಮ್ಮ ಗಮನಕ್ಕೆ ಬರೋದೇ ಇಲ್ವಾ? ತಾವೇನು ಹೇಳ್ತೀರಿ? ಈಗ ಒಂದು ಮಾತು ನೀವು ಅರ್ಥ ಮಾಡ್ಕೊಳ್ಬೇಕು. ಈಗ ವಾಣಿ ವಿಲಾಸ್ ಆಗಲಿ ಅಥವಾ ಇಂದಿರಾ ಗಾಂಧಿ ಚೈಲ್ಡ್ ಇನ್ಸ್ಟಿಟ್ಯೂಟ್ ಆಗಲಿ, ಇವು ಪ್ರತಿಷ್ಠಿತ ಆಸ್ಪತ್ರೆಗಳಿವೆ. ಮತ್ತು ಅಲ್ಲಿ ಈ ಘಟನೆ ಸಂಬಂಧಪಟ್ಟಂತೆ ನಾನು ಕೂಡ ಇದ್ರ ಬಗ್ಗೆ ನನ್ನ ಗಮನಕ್ಕೆ ಬಂದ ಮೇಲೆ ನಾನು ವಿಚಾರಿಸಿದ್ದೀನಿ. ಮತ್ತು ನಾನು DMEಗೆ ಒಂದು ರಿಪೋರ್ಟ್ ಕೂಡ ಕೊಡೋಕ್ಕೆ ಹೇಳಿದ್ದೀನಿ, ಈ ಸಮಗ್ರ ಇದು ಯಾಕೆ ಹೀಗಾಯಿತು ಅಂತಕ್ಕಂಥದ್ದು. ಬಟ್ ನಾನು ನೇರವಾಗಿ ಅವರ ಆ ಮೆಡಿಕಲ್ ಸೂಪರಿಂಟೆಂಡೆಂಟ್ಸಿಗೆ ಮಾತಾಡಿದಾಗ ನನ್ನ ಗಮನಕ್ಕೆ ಬಂದಿರೋದೇನೆಂದರೆ, ರಾತ್ರಿ ಅವರು ಪೇಷಂಟಲ್ಲಿ ವಾಣಿ ವಿಲಾಸ್ಗೆ ಹೋದಾಗ ವಾಣಿ ವಿಲಾಸಲ್ಲಿ ಆಕಾಶ್ ಎಂಬ ಏನು ಮಗು ಇತ್ತು, ಅದನ್ನು ಅಡ್ಮಿಟ್ ಮಾಡಿದ್ದಾರೆ, ಟ್ರೀಟ್ಮೆಂಟ್ ನಡೀತಾ ಇದೆ, ಅದರಲ್ಲಿ ಏನೂ ಸಮಸ್ಯೆ ಇಲ್ಲ. ಬಟ್ ನೀವು ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ಗೆ ಹೋದಾಗ ಅಲ್ಲಿ ವೆಂಟಿಲೇಟರ್ ಇಲ್ಲ, ಅದಕ್ಕೆ ನೀವು ವಾಣಿ ವಿಲಾಸ್ಗೆ ಹೋಗಿ ಅಂತ ಹೇಳಿರ್ತಕ್ಕಂಥದ್ದು ನಿಜ ಅಂತ ಅವ್ರು ಹೇಳಿದ್ದಾರೆ. ಯಾಕಂದರೆ ಅಲ್ಲಿ ಆವಾಗ ವೆಂಟಿಲೇಟರ್ ಫೆಸಿಲಿಟಿ ಇರಲಿಲ್ಲ. ಯಾಕಂದರೆ ಬೇರೆ ಪೇಷಂಟ್ಸ್ ಎಲ್ಲ ವೆಂಟಿಲೇಟರ್ ಮೇಲೆ ಇದ್ದಿದ್ದರಿಂದ ನಾವು ಈ ಪೇಷಂಟ್ಗೆ ವೆಂಟಿಲೇಟರ್ ಅವಶ್ಯಕತೆ ಇರೋದ್ರಿಂದ ನಾವು ವಾಣಿ ವಿಲಾಸ್ಗೆ ಹೋಗಿ, ಅಥವಾ ಅಲ್ಲಿನೂ ಕೂಡ ಆ ವೆಂಟಿಲೇಟರ್ ಇರಲಿಲ್ಲ ಅಂತ ಬೇರೆ ಕಡೆ ಕಳಿಸಿದ್ದಾರೆ ಅಂತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದೆ. ಬಟ್ ಈಗ ನಾವೇನು ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಂದರೆ, ಈ ಆಸ್ಪತ್ರೆಗಳಲ್ಲಿ ಏನು ಕೆಪಾಸಿಟಿ ಇದೆ, ಆ ಕೆಪಾಸಿಟಿಗೆ ಅನುಗುಣವಾಗಿ ಎಷ್ಟು ಪೇಷಂಟ್ಸ್ ಬರ್ತಾ ಇದ್ದಾರೆ.
ಮತ್ತು ಆ ಪೇಷಂಟ್ಸನ್ನು ಅವ್ರು ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ದಾರೆ ನೀವು ಸ್ವಲ್ಪ ಆತ್ಮಲೋಕನ ಅಂದರೆ ನೀವು ಸ್ವಲ್ಪ ಸ್ಟಡಿ ಮಾಡಿ ನೋಡಿ. ಅಲ್ಲಿ ಯಾವುದೇ ರೀತಿಯಾಗಿ ಇವತ್ತು ಪೇಷಂಟ್ಸ್ಗೆ ಏನು ಕೇರೆ ಮಾಡ್ತಾ ಇಲ್ಲ, ಈ ಆಸ್ಪತ್ರೆಗಳು ಏನು ನಡೀತಾ ಏನೇ ಇಲ್ಲ ಅಂತ ಅನ್ನೋದು ಕೂಡ ಸರಿಯಲ್ಲ. ಈಗ ಈ ಘಟನೆ ಆಗಿರೋದು ಸರಿಯಲ್ಲ, ಒಪ್ತೀನಿ. ಆದರೆ ಅಲ್ಲಿ ವೆಂಟಿಲೇಟರ್ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಮಕ್ಕಳ ಜೀವನ ಜೊತೆ ಅವರು ಚೆಲ್ಲಾಟ ಆಡೋಕ್ಕಾಗೋದಿಲ್ಲ. ಹಾಗಾಗಿ ಅವ್ರು ಕಳಿಸಿರ್ಬೋದು. ಆದರೂ ಕೂಡ ಇದ್ರ ಬಗ್ಗೆ ನಾನು ಯಾಕೆ ನೀವು ಇನ್ನೊಂದು ಮಾತನ್ನು ಹೇಳಿದ್ರಿ, ಏನಂದರೆ ಕೆಲವು ಜನ ದುಡ್ಡಿಗೋಸ್ಕರ ಮಾಡ್ತಾ ಇದ್ದಾರೆ ಅಂತ. ಆ ರೀತಿ ಖಂಡಿತವಾಗಿ ನಡೆದಿಲ್ಲ ಅಂತಕ್ಕಂಥದ್ದು ನನಗೆ ಅನಿಸುತ್ತೆ. ಆ ರೀತಿ ನಡೆದಿದ್ರೆ ನಾನು ರಿಪೋರ್ಟ್ ಕೇಳಿದ್ದೀನಿ, ಖಂಡಿತವಾಗಿ ಅಂತ ಯಾವುದೇ ಕೃತ್ಯ ಮಾಡಿದರೆ ಅವ್ರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ತೀವಿ ನಾವು. ಓಕೆ, ಶರಣಪ್ರಕಾಶ್ ಪಾಟೀಲ್ ಅವರು ವೈದ್ಯಕೀಯ ಶಿಕ್ಷಣ ಸಚಿವರಾಗಿ ಏನು ಮಾತಾಡಬೇಕು, ಏನು ಸ್ಪಷ್ಟೀಕರಣ ಕೊಡಬೇಕು ಅದನ್ನು ಕೊಟ್ರಿ. ಒಂದು ಹಂತದಲ್ಲಿ ನೀವು ಯಾರಿಂದ ರಿಪೋರ್ಟನ್ನು ಕೇಳಿದ್ದೀರಾ ಅವರು ಅಷ್ಟೇ ಕೊಡೋದು. ರಿಪೋರ್ಟ್ನಲ್ಲಿ ಅವರು ಹೌದು ನಮ್ಮ ಸಿಬ್ಬಂದಿಗಳು ದುಡ್ಡುಗೋಸ್ಕರ ಖಾಸಗಿ ಹಾಸ್ಪಿಟ್ಲಿಗೆ ಹೋಗಿ ಅಂತ ಫೋರ್ಸ್ ಮಾಡಿದ್ರು ಅಂತ ಬರೀತಾರ ಸ್ವಾಮಿ? ಖಂಡಿತ ಬರೆಯಲ್ಲ. ನಂಬರ್ 1. ಎರಡನೇದಾಗಿ ನೀವು ಹೇಳಿದ್ರಿ ಮಕ್ಕಳ ಜೀವನ್ ಮರಣದ ಮಧ್ಯೆ ಹೋರಾಟ ಆಟ ಆಡಬಾರ್ದು ಅಂತ ಅವ್ರು ಹಂಗೆ ಮಾಡಿದ್ರು. ನೋಡಿ, ನಾನು ಹೇಳ್ತೀನಿ, ಇದೇ ಮಗು ಆ ಹಾಸ್ಪಿಟಲ್ಗೆ ಹೋದಾಗ ಮಧ್ಯಾಹ್ನ 1:15 ಅವರು ನಮ್ಮ ಹತ್ರ ವೆಂಟಿಲೇಟರ್ ಅವೈಲಬಿಲಿಟಿ ಇಲ್ಲ ಅಂತ ಹೇಳಿ ಅವ್ರನ್ನ ಮಗುವನ್ನ ಹೊರಗಡೆ ಕಳಿಸಿದಾಗ ಮಧ್ಯರಾತ್ರಿ 11:15 ಅಲ್ಲಿ ತನಕ ಆಟ ಆಡ್ತಾ ಇರಲಿಲ್ವಾ? ಹಾಗಾದ್ರೆ ಅಲ್ಲಿ ತನಕ ಯಾವ ಟ್ರೀಟ್ಮೆಂಟ್ ಅನ್ನು ಕೊಟ್ಟಿಲ್ಲ. ಆಮೇಲೆ ರೆಫರೆನ್ಸ್ ಲೆಟರ್ನ ಕೊಟ್ಟಾಗ ನಮ್ಮ ಹತ್ರ ಸ್ಟಿಂಗ್ ಇದೆ, ನಾವು ರಹಸ್ಯ ಕಾರ್ಯಾಚರಣೆ ಮಾಡಿದೀವಿ. ರೆಫರೆನ್ಸ್ ಲೆಟರ್ನ ಕೊಟ್ಟಿರ್ತಕ್ಕಂಥ ವೈದ್ಯರು ನೆಕ್ಸ್ಟ್ ಎಲ್ಲಪ್ಪ ರೆಫರೆನ್ಸ್ ಲೆಟರ್ ಅಂತ ನೋಡಿದಾಗ ಡಸ್ಟ್ಬಿನ್ ಅಲ್ಲಿ ಬಿದ್ದಿದೆ ಅದು. ಇವೆಲ್ಲ ಕರ್ತವ್ಯ ಲೋಪ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ ಸರ್? ಅಲ್ಲಲ್ಲ, ಇಲ್ಲಿ ಕೇಳಿ, ನಿಮ್ಮ ಹತ್ರ ಏನಾದರೂ ಸ್ಟಿಂಗ್ ಆಪರೇಷನ್ ಮಾಡಿದ್ದಿದ್ರೆ ಆ ಮಾಹಿತಿಯನ್ನು ನೀವು ಕೊಡ್ರಿ. ನಾನು DMEಗೆ ಡೈರೆಕ್ಟರ್ ಮೆಡಿಕಲ್ ಎಜುಕೇಷನ್ಗೆ ಇದ್ರ ಬಗ್ಗೆ ರಿಪೋರ್ಟ್ ಕೇಳಿದ್ದೀನಿ. ಅವರು ಇವೆಲ್ಲ ಅಂಶಗಳನ್ನು ಇವತ್ತು ಕೂಲಂಕುಷವಾಗಿ ಪರಿಶೀಲಿಸಿ ಇವತ್ತು ವರದಿ ಕೊಡ್ತಾರೆ. ಅದ್ರ ಬಗ್ಗೆ ನಾವು ಎಲ್ಲಾದರೂ ಲೋಪ ಆಗಿದ್ರೆ ಖಂಡಿತವಾಗಿ ನಾವು ಕ್ರಮ ತೆಗೆದುಕೊಳ್ತೀವಿ. ಯಾಕಂದರೆ ನಾನು ಸ್ಪಷ್ಟವಾಗಿ ಇವತ್ತು ಈ ಎಲ್ಲ ಆಸ್ಪತ್ರೆಗಳಲ್ಲಿ ಹೇಳಿದ್ದೀನಿ, ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಇವತ್ತು ಜನರ ಜೊತೆ ಅಸಡ್ಯವಾಗಿ ನಡ್ಕೊಳ್ಳೋದಾಗಲಿ, ಅವ್ರ ಜೊತೆಗೆ ಅಗೌರವವಾಗಿ ನಡ್ಕೊಳ್ಳೋದಾಗಲಿ, ಯಾರಿಂದ ಲಂಚ ಕೇಳೋದಾಗಲಿ ಅಥವಾ ಯಾವುದೇ ಪೇಷಂಟ್ಸನ್ನು ರಿಫ್ಯೂಸ್ ಮಾಡಬಾರ್ದು ಅಂತಕ್ಕಂಥದ್ದು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್ ಇದೆ. ಆದರೆ ಇವತ್ತು ಅವರಲ್ಲಿ ಫೆಸಿಲಿಟಿ ಇಲ್ಲದೆ ಇರುವಾಗ ಅವರು ಖಂಡಿತವಾಗಿ ಬೇರೆ ಇದಕ್ಕೆ ರೆಫರೆನ್ಸ್ ಮಾಡಬೇಕಾಗುತ್ತೆ. ಅದಕ್ಕೆ ಅವರು ರೆಫರೆನ್ಸ್ ಮಾಡಿರೋದು ಅಪ್ರೋಪ್ರಿಯೇಟ್ ಇದೆಯೋ ಇಲ್ಲೋ ಅಂತಕ್ಕಂಥದ್ದು ಖಂಡಿತವಾಗಿ ನಾನು ಅದನ್ನು ಪರಿಶೀಲನೆ ಮಾಡ್ತೀವಿ. ಸರ್, ಮತ್ತೆ ನೀವು ಅಲ್ಲಿಗೆ ಬಂದ್ರಿ ಪಾಯಿಂಟ್ಗೆ. ನೀವು ಹೇಳ್ತಾ ಇದ್ದೀರಾ DMO ಇಂದ ರಿಪೋರ್ಟ್ ಕೇಳಿದ್ದೀನಿ. ಶರಣಪ್ರಕಾಶ್ ಪಾಟೀಲ್ ಅವರು ಬೆಳಗಾವಿನಲ್ಲಿದ್ದಾರೆ, ಅವರಿಗೆ ಇಲ್ಲಿ ನಡೆದಿರ್ತಕ್ಕಂಥ ಘಟನೆಗಳ ಯಾವುದು ಗೊತ್ತಿಲ್ಲ. ಮತ್ತೆ ಹೇಳಿದ್ರೆ ಸ್ಟಿಂಗ್ ಇದ್ರೆ ಕೊಡಿ ಅಂತ ಅಂದ್ಬಿಟ್ಟು ಇವತ್ತು ಬೆಳಗ್ಗೆಯಿಂದ ಎಲ್ಲಾ ಮೀಡಿಯಾಗಳಲ್ಲೂ ಕೂಡ ಪ್ರಸಾರ ಆಗ್ತಾ ಇದೆ ಅದು. ಜೊತೆಗೆ DMO ಎಷ್ಟು ಪಾರದರ್ಶಕವಾಗಿ ನಿಮಗೆ ರಿಪೋರ್ಟ್ ಕೊಡಬಹುದು ಸರ್? ನಿಮಗೆ ಎಷ್ಟು ಪಾರದರ್ಶಕವಾಗಿ ರಿಪೋರ್ಟ್ ಕೊಡಬಹುದು ಅವರು? ಏನ್ ಮತ್ತೀಗ ನಾನು ಏನ್ ನೀವು ಅದಕ್ಕೆ ಅಂತಾನೆ ಬೇರೆ ಒಂದು ಟೀಮ್ ರೆಡಿ ಮಾಡಿ ಏನ್ ನಡೀತಾ ಇದೆ ಇಲ್ಲಿ ಅಂತ ನೀವು ಟೆಸ್ಟ್ ಮಾಡಿಸ್ಬೇಕು. ನೀವು ನೋಡಿ, ಅದಕ್ಕೇನೆ ಇಲ್ಲಿ ಕೇಳಿ, DME ಈಸ್ ನಾಟ್ ಕನ್ಸರ್ನ್ಡ್ ವಿತ್ ದಟ್ ಹಾಸ್ಪಿಟಲ್. ಅದಕ್ಕೇನೆ ನಾನು ಡೈರೆಕ್ಟರ್ ಮೆಡಿಕಲ್ ಎಜುಕೇಷನಿಂದ ರಿಪೋರ್ಟ್ ತೆಗೆದುಕೊಳ್ತಾ ಇದ್ದೀನಿ. ಹಿ ವಿಲ್ ಟೇಕ್ ಇದು ಸಮಗ್ರ ವರದಿಯನ್ನು ಅವ್ರು ಸಬ್ಮಿಟ್ ಮಾಡ್ತಾರೆ. ನೀವು ಹೇಳಿರೋ ಎಲ್ಲ ಅಂಶಗಳನ್ನು ಅವ್ರು ಗಮನಿಸಿ ಒಂದು ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ. ಆ ರಿಪೋರ್ಟ್ ಆಧಾರದ ಮೇಲೆ ನಾವು ಏನು ಕ್ರಮ ತೆಗೆದುಕೊಳ್ಬೇಕು, ಎಲ್ಲಾದರೂ ಲೋಪ ಆಗಿದ್ರೆ ಕ್ರಮ ತೆಗೆದುಕೊಳ್ತೀವಿ. ಇಷ್ಟೆಲ್ಲ ಆಗೋ ಅಷ್ಟರಲ್ಲಿ ಸರ್ ಅಲ್ಲಿ ಆಸ್ಪತ್ರೆಯಲ್ಲಿ ಎಲ್ಲೂ ಸರಿ ಇಲ್ಲ ಅಂತ ಹೇಳೋದು ಕೂಡ ಸರಿಯಲ್ಲ. ಅಲ್ಲಲ್ಲ, ಇಷ್ಟೆಲ್ಲ ಆಗೋ ಅಷ್ಟರಲ್ಲಿ ಇಲ್ಲ. ನಾನು ಐ ಆಮ್ ಸಾರಿ ಟು ಸೇ ದಿಸ್, ವಿಕ್ಟೋರಿಯಾ ಹಾಸ್ಪಿಟಲ್ ಆಗ್ಬೋದು, ಇಂದಿರಾ ಗಾಂಧಿ ಹಾಸ್ಪಿಟಲ್ ಆಗ್ಬೋದು, ನಿಮ್ಹಾನ್ಸ್ ಆಗ್ಬೋದು, ಈ ಎಲ್ಲ ಹಾಸ್ಪಿಟಲ್ಗಳ ಬಗ್ಗೆ ನಮ್ಗೆ ಅಪಾರ ಗೌರವ ಇದೆ. ಇಲ್ಲಿ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ವಿ. ನಮಗೂ ಕೂಡ ಆಶ್ಚರ್ಯ ಆಗ್ತಾ ಇರೋದು ಇತ್ತೀಚಿನ ದಿನಗಳಲ್ಲಿ ಕೇಳಿ ಬರ್ತಾ ಇರತಕ್ಕಂಥ ಮಾತು, ಹಾಸ್ಪಿಟಲ್ಗೆ ಹೋದರೆ ಮೊದಲು ಕಾಣಿಸದೆ ವೈದ್ಯರಿಗೆ ಪೇಷಂಟ್ಸ್ ಅಲ್ಲ, ವೈದ್ಯರಿಗೆ ಅಲ್ಲಿರತಕ್ಕಂಥ ಡಾಕ್ಟರ್ಸ್ಗೆ ಮೊದಲು ಕಾಣೋದೇ ಹಣ. ಸ್ವಲ್ಪ ಇವರು ಕೇಪಬಲ್ ಆಗಿದ್ದಾರೆ, ಸ್ವಲ್ಪ ಮಟ್ಟಿಗೆ ಇವರು ದುಡ್ಡು ಕೊಡ್ಬೋದು ಅಂದರೆ ಮಾತ್ರ ಟ್ರೀಟ್ಮೆಂಟ್, ಇವರು ಏನೂ ಕೊಡೋದಕ್ಕೆ ಯೋಗ್ಯರಲ್ಲ ಅಂತಂದಾಗ ನಿನ್ನೆ ನಡೆದಂತಹ ಘಟನೆಗಳು ನಡೆಯುತ್ತೆ. ತಪ್ಪು ಮಾಹಿತಿ ಕೊಡ್ತಾ ಇದ್ದೀರಿ ನೀವು ಜನರಿಗೆ. ಇದು ನಾನು ಒಪ್ಪೋದಿಲ್ಲ. ನಿಮ್ಮ ಹತ್ರ ಏನಾದರೂ ಆ ರೀತಿ ಪುರಾವೆಗಳಿದ್ರೆ ಕೊಡಿ, ನಾವು ತಕ್ಷಣವಾಗಿ ಕ್ರಮ ತೆಗೆದುಕೊಳ್ತೀವಿ. ಈ ರೀತಿ ನಾನು ಇದಕ್ಕೆ ಅಕ್ಸೆಪ್ಟ್ ಮಾಡೋಕ್ಕಾಗೋದಿಲ್ಲ. ಓಕೆ ಸರ್, ಓಕೆ, ನಿಮ್ಮ ಜೊತೆ ನಾನು ಮತ್ತೆ ಮಾತಾಡ್ತೀನಿ. ಇವಾಗ ರಹಸ್ಯ ಕಾರ್ಯಾಚರಣೆ ಮಾಡಿದೀವಿ ಸರ್. ಮಾಧ್ಯಮ ಸರ್ಕಾರದವರು ಮಾಡಕ್ಕಾಗದೇ ಇರೋ ಕೆಲಸನ ನಾವು ಮಾಡ್ತೀವಿ, ಹೆಮ್ಮೆಯಿಂದ ನಾವು ಹೇಳ್ಕೊತಾ ಇದೀವಿ. ಸರ್ಕಾರದವರು ಗುಪ್ತಚರ ಇಲಾಖೆಯವರು ಮತ್ತೊಬ್ಬರು ಮಾಡಬೇಕಾಗಿರೋ ಕೆಲಸ ನಾವು ಮಾಡ್ತಾ ಇದೆ. ಇಲ್ಲಿ ಒಂದ್ ವೇಳೆ ನಾವು ಸರಿಯಾಗಿ ಆಸ್ಪತ್ರೆ ನಡೆಸ್ತಾ ಇದ್ದಿದ್ರೆ ಯಾರು ಬಡವರ ಆಸ್ಪತ್ರೆಗೆ ಹೋಗ್ತಾ ಇರಲಿಲ್ಲ, ಇಷ್ಟು ಓವರ್ ಕ್ರೌಡಿಂಗ್ ಆಗ್ತಾ ಇರಲಿಲ್ಲ. ಅಲ್ಲಿ ಕೆಪಾಸಿಟಿ ಸರ್ ವಿಧಿ ಇಲ್ಲ ಸರ್, ಓವರ್ ಕ್ರೌಡ್ ಆಗೋದಕ್ಕೆ ವಿಧಿ ಇಲ್ಲ ಅವ್ರಿಗೆ, ಅನಿವಾರ್ಯತೆ. ಪಾಪ ಅವ್ರ ಹತ್ರ 10 ರೂಪಾಯಿ ಖರ್ಚು ಮಾಡಕ್ ಶಕ್ತಿ ಇಲ್ಲ ಅವ್ರಿಗೆ. ಅದಕ್ಕೋಸ್ಕರ ಕೋಲಾರದಿಂದ ಬರ್ತಾರೆ, ಮತ್ತೊಂದು ಜಿಲ್ಲೆಯಿಂದ ಬರ್ತಾರೆ ಬೆಂಗಳೂರಿಗೆ. ಹೋಗಿ ನೋಡಿ ಓವರ್ ಕ್ರೌಡ್ ಯಾಕಾಗುತ್ತೆ ಅಂತಂದ್ರೆ, ಹೌದು ಇವತ್ತಿನ ದಿನ ನೀವು ಯಶಸ್ವಿನಿ ಕಾರ್ಡ್ ಕೊಟ್ಟರು ಓವರ್ ಕ್ರೌಡ್ ಆಗುತ್ತೆ ತಗೊಳ್ಳೋದಕ್ಕೆ, BPL ಕಾರ್ಡ್ ಕೊಟ್ಟರು ಓವರ್ ಕ್ರೌಡ್ ಆಗುತ್ತೆ ತಗೊಳ್ಳೋದಕ್ಕೆ. ಯಾಕೆ ಅಂತಂದ್ರೆ ಅನಿವಾರ್ಯತೆ ಇದೆ, ಬಡ ದೇಶ ನಮ್ದು.
ಅದಕ್ಕೇನೆ ನಾನು ಹೇಳ್ತಾ ಇರೋದು, ಅಲ್ಲಿ ಎಷ್ಟು ಕೆಪಾಸಿಟಿಗೆ ಅನುಗುಣವಾಗಿಯೇ ಆಸ್ಪತ್ರೆಗಳು ಕೆಲಸ ಮಾಡ್ಬೋದೇ ವಿನಃ ಅದನ್ನು ಯಾವ ರೀತಿಯಾಗಿ ಅಡಿಷನಲ್ ಕೆಪಾಸಿಟಿ ಬಿಲ್ಡಪ್ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಇಂದಿರಾ ಗಾಂಧಿ ಚೈಲ್ಡ್ ಇನ್ಸ್ಟಿಟ್ಯೂಟಲ್ಲಿ ನಾವು ಈಗಾಗಲೇ ಅದು 280 ಬೆಡೆಡ್ ಹಾಸ್ಪಿಟಲನ್ನು ನಾವು 350ಗೆ ಏರಿಸ್ತಾ ಇದ್ದೀವಿ. ಇದು ಸಾಮಾನ್ಯ ಇವತ್ತು ಆಸ್ಪತ್ರೆ ಅಲ್ಲ. ಇದು ಇಡೀ ಬೆಂಗಳೂರು ನಗರದಲ್ಲಿ, ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಎಲ್ಲೂ ಕೂಡ ಇವತ್ತು ಪೀಡಿಯಾಟ್ರಿಕ್ ಸರ್ಜರಿ ಆಗಲಿ ಅಥವಾ ಪೀಡಿಯಾಟ್ರಿಕ್ ಸ್ಪೆಷಲೈಸೇಷನ್ ಆಗಿ ಟ್ರೀಟ್ ಮಾಡ್ತಕ್ಕಂಥ ಒಂದು ಒಳ್ಳೆಯ ಸಂಸ್ಥೆ ಇದು. ಇದರಿಂದ ಎಲ್ಲ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯದಿಂದ ಜನ ಬರ್ತಾರೆ. ನೀವು ಒಂದಿನ ಹೋಗಿ ನೋಡಿ ಯಾವ ರೀತಿ ಆ ಆಸ್ಪತ್ರೆ ನಡೀತಾ ಇದೆ. ಸರ್ ಖಂಡಿತ ನಾನು ನೀವು ಯಾವುದೋ ಒಂದು ಈಗ ನಾನು ಹೇಳಿದ ಎಲ್ಲ ಹಾಸ್ಪಿಟಲ್ಗಳಿಗೂ ಕೂಡ ನಾನು ಇದರಲ್ಲಿ ಏನಾದರೂ ತಪ್ಪಾಗಿದ್ರೆ ನಾನು ಪರಿಶೀಲನೆ ಮಾಡ್ತೀನಿ. ನಿಮ್ಮ ಜೊತೆ ನಾನು ಮತ್ತೆ ಮಾತಾಡ್ತೀನಿ, ಮತ್ತೆ ನಿಮ್ಮ ಜೊತೆ ನಾನು ಮಾತಾಡ್ತೀನಿ. ಮಲೈಂದ ಇನ್ಸ್ಟಿಟ್ಯೂಟ್. ಎಸ್, ಥ್ಯಾಂಕ್ ಯು. ಮತ್ತೆ ರವೀಂದ್ರ ಅವರ ಹತ್ರ ಬರ್ತಾ ಇದೆ. ಇವಾಗ ಶರಣ ಪ್ರಕಾಶ್ ಪಾಟೀಲ್ ಅವರ ರಿಯಾಕ್ಷನ್ಸ್ ಮತ್ತೆ ನಾನು ಮಾಡಿದ ಆರೋಪ ಸರ್ಕಾರದ ವಿರುದ್ಧ, ಹಾಸ್ಪಿಟಲ್ಗಳ ವಿರುದ್ಧ, ಯಾವುದು ಸತ್ಯಾಂಶ ಅಂತ ಅನಿಸ್ತಾ ಇದೆ ಸರ್ ನಿಮಗೆ? ಆಸ್ಪತ್ರೆಗಳಿಗೆ ಸಂಬಂಧಪಟ್ಟಂತೆ ನಾನು ಶರಣ್ ಪ್ರಕಾಶ್ ಪಾಟೀಲ್ ಅವ್ರ ಜೊತೆಗೆ ನಿಲ್ತೀನಿ. ಓಕೆ, ಆಗೊಂದು ವೇಳೆ ಏನಾದರೂ ತಪ್ಪಾಗಿದೆ ಅಂತ ಅನ್ನೋದಾದ್ರೆ ಒಬ್ರು ಜವಾಬ್ದಾರಿಯುತ ಸಚಿವರಾಗಿ ಮತ್ತೆ ಅವ್ರು ಮಾಡಬಹುದಾದಂತಹ ಕೆಲಸಗಳು ಯಾವುದು ಅಂತಂದ್ರೆ ಇದೇನೆ, ಪರಸ್ಪರ ನಂಬಿಕೆಗಳ ಮೇಲೆ ನಡಿಬೇಕಾಗಿರುವಂತದ್ದು. ಹೌದು ಹೌದು. ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಶನ್ ಅಂತಂದ್ರೆ ಅವ್ರು ಸಂಬಂಧಪಟ್ಟಂತ ಸಂಸ್ಥೆಗೆ ಸಂಬಂಧಪಟ್ಟವರಲ್ಲ. ಅವ್ರು ಡಾಕ್ಟರ್ ಅರ್ಸೂರ್ ಅಂತೇಳಿ ಅವರು ಕೂಡ ಒಬ್ಬ ಅತ್ಯಂತ ನಿಷ್ಠಾವಂತ ಅಧಿಕಾರಿ ನನಗೆ ಗೊತ್ತಿರೋ ಪ್ರಕಾರ. ಅವ್ರು ಆ ಥರದಲ್ಲೆಲ್ಲ ಬೇಜವಾಬ್ದಾರಿ ರಿಪೋರ್ಟ್ ಕೊಡ್ತಾರೆ ಅಂತ ತಾವು ದಯವಿಟ್ಟು ಅನ್ಕೊಳ್ಳೋದು ಬೇಡ. ಎರಡನೇದು ಏನು, ಮಕ್ಕಳಿಗೆ ಅಂತಾನೇ ಇರುವಂತಹ ಒಂದು ಆಸ್ಪತ್ರೆ ಅದು ಇಂದಿರಾ ಗಾಂಧಿ. ಇದು ನಾನು ಯಾಕೆ ಈ ಮಾತನ್ನು ಹೇಳಿದೆ, ನಾನು ಇದಕ್ಕೆ ಮುಂಚೆನೆ ಕಾರ್ಯಕ್ರಮ ಪ್ರಾರಂಭ ಆಗಕ್ಕೆ ಮುಂಚೆನೂ ಕೂಡ ನಾನು ಆ ವಿಷಯ ನಾನು ಹೇಳಿದೆ. ಇಲ್ಲ ಇದು ಹಣಕ್ಕೆ ಅಂತ ನಡೆದಿದೆ ಅಂತ ನನಗೂ ಅನ್ನಿಸ್ತಿಲ್ಲ. ಅದು ಯಾಕೆ ಅನ್ನಿಸ್ತಿಲ್ಲ, ಇನಿಷಿಯಲ್ ಸ್ಟೇಜ್ ಅಲ್ಲಿ ಮೊದಲಿಗೆ ನನಗೆ ಆತಂಕ ಇದ್ದೇ ಇತ್ತು. ಇಂದಿರಾ ಗಾಂಧಿ ಆಸ್ಪತ್ರೆಯಿಂದ ವಾಣಿ ವಿಲಾಸ್ಗೆ, ವಾಣಿ ವಿಲಾಸಿಂದ ನಿಮಾನ್ಸ್ಗೆ, ಈ ತರದೆಲ್ಲ ಆದ್ಮೇಲೆ ಪುನಃ ವಾಪಸ್ ವಾಣಿ ವಿಲಾಸಲ್ಲಿ ಇಮಿಡಿಯೇಟ್ ಆಗಿ ವೆಂಟಿಲೇಟರ್ ಬೆಡ್ಡಿಂಗ್ ಸಿಕ್ತು. ಹೌದು, ಅದು ಸಿಕ್ಕಿದ ಹಾಗೆ ಅದಾದ್ಮೇಲೆ ಅಲ್ಲಿದ್ದಂತ ಒಂದು ಮಗು ಪ್ರಾಣ ಕಳ್ಕೊಂಡಿದೆ, ವೆಂಟಿಲೇಟರ್ ಅಲ್ಲಿ ಇದ್ದಂಥದ್ದು. ಆ ಬೆಡ್ ಖಾಲಿ ಆಗಲಾಗಿ ಆ ಬೆಡ್ಗೆ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಇದು ನನಗೆ ಅಲ್ಲಿನ ಅಧೀಕ್ಷಕರಿಂದ ನನಗೆ ಸಿಕ್ಕ ಮಾಹಿತಿ. ಇದು ಒಂದು. ಎರಡನೇದು, ಎಲ್ಲವುದನ್ನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪ್ರತಿಯೊಂದು ಹಣ ಕೊಟ್ಟರಷ್ಟೇ ನಡೆಯುತ್ತೆ ಅಂತ ಅನ್ನುವಂತ ಆರೋಪ ಇದೆಯಲ್ಲ, ಇದನ್ನ ನಾನು ಖಂಡಿತವಾಗಿ ಅದನ್ನು ನಾನು ಒಪ್ಕೊಳ್ಳಲ್ಲ. ಕಪ್ಪು ಕುರಿಗಳು ಎಲ್ಲೆಲ್ಲೂ ಇದ್ದೇ ಇರ್ತಾರೆ ಅನ್ನೋದನ್ನ ನಾನು ಪದೇ ಪದೇ ಹೇಳ್ತಿರ್ತೀನಿ. 250-300 ಜನ ಕೆಲಸ ಮಾಡುವಂತ ಒಂದು ಆಸ್ಪತ್ರೆಯಲ್ಲಿ 20-30 ಜನ ಅಂತ ಅಯೋಗ್ಯರಿರ್ಬೋದೇನೋ, ಇಲ್ಲ ಅಂತಾನು ನಾನು ಹೇಳ್ತಿಲ್ಲ. ಆದ್ರೆ ಉಳಿದ 220 ಜನನು ಸೇರಿಸಿ ಒಟ್ಟಾರೆ ಇಡೀ ವ್ಯವಸ್ಥೆನೇ ಹಿಂಗಾಗೋಗಿದೆ ಅಂತ ಹೇಳುವಂತ. ಹೌದು ಸರ್, ಸುಂದರವಾದ ಒಂದು ಡ್ರಾಯಿಂಗ್ ಅನ್ನ ಒಂದು ಕಪ್ಪು ಮಸಿ ನುಂಗಾಕತ್ತೆ ಅಂತ ಹೇಳ್ತಾರಲ್ಲ, ಹಾಗಾಗಿದೆ ಇವಾಗ. ಆದ್ರೆ ಅದು ಡ್ರಾಯಿಂಗ್ಗೆ ಕೈಯೂ ಇಲ್ಲ ಕಾಲು ಇಲ್ಲ ಹೋಗಿ ಮಸಿ ಅಳಿಸ್ಕೊಳ್ಳೋದಕ್ಕೆ, ಅದು ಡ್ರಾಯಿಂಗ್ ಅದು. ಹೌದು, ಇವಾಗ ಹಾಗಾಗಿ 220 ಜನಕ್ಕೆ ಅವರ ಮನಸ್ಸಿಗೆ ನೋವಾಗಿ ಕುಡ್ದು ಇದ್ರಲ್ಲಿ. ಹಾಗಾದ್ರೆ ಎಷ್ಟು ಸಿನ್ಸಿಯರ್ ಆಗಿ ಕೆಲಸ ಮಾಡಿದ್ರು ನಾವು ಹಿಂಗ ಅನ್ನಿಸ್ಕೊಳ್ಳೋ ತಪ್ಪಲಿಲ್ವಲ್ಲ ಅಂತ. ಸ್ಟಾರ್ಟಿಂಗ್ ಅಲ್ಲೇ ನೀವು ಹೇಳಿದ್ರಿ ವೈದ್ಯೋ ನಾರಾಯಣ ಹರಿ ಅಂತ ಪದೇ ಪದೇ ನಾನು ಆ ಮಾತನ್ನ ನಾನು ಖಂಡಿಸ್ತಾನೆ ಬರ್ತೀನಿ. ನಾನು ನೀವು ವೈದ್ಯೋ ನಾರಾಯಣ ಹರಿ ಅಂತ ಹೇಳಿ ಡಾಕ್ಟರ್ನ ತಗೊಂಡೋಗಿ ದೇವ್ರು ಅಂತ ಹೇಳಿ ಈಗ ಮಾಡೋದ್ರ ಬದಲು ಡಾಕ್ಟರ್ನ ಮೊದಲು ಮನುಷ್ಯನಾಗಿ ನೋಡಿ, ಅವನ ಇತಿಮಿತಿನಲ್ಲಿ ಏನಾಗುತ್ತೆ ನೋಡಿ. ಆದ್ರೆ ಕಾನೂನಿನ ವ್ಯಾಪ್ತಿನಲ್ಲಿ ಹಾಗೊಂದ್ ವೇಳೆ ಅವರೇನಾದ್ರು ಹಣಕ್ಕೆ ಅಂತಾನೆ ಆ ಕೆಲಸ ಮಾಡಿದ್ದೆ ಆದ್ರೆ ಯಾವುದೇ ಮುಲಾಜಿಲ್ದೆ ಅಂತವ್ರ ಮೇಲೆ ಶಿಕ್ಷೆ ಆಗ್ಲಿ. ಸರ್, ಇವಾಗ ನಮ್ಮ ಪ್ರತಿಯೊಂದು ಮಾಧ್ಯಮಗಳಲ್ಲೂ ಕೂಡ ನೈಟ್ ಶಿಫ್ಟ್ ಅಂತ ಇರುತ್ತೆ. ನೈಟ್ ಶಿಫ್ಟ್ ನಲ್ಲಿ ರಿಪೋರ್ಟರ್ಸ್ಗಳಿರ್ತಾರೆ. ಅವರು ಇಂಥ ವಿಚಾರಗಳೇನಾದರೂ ಬಂದಾಗ ಹೋಗ್ತಾರೆ. ನಾವು ಏನು ಮಾಧ್ಯಮದಲ್ಲಿ ಈಗ ತಾನೇ ಒಂದು ವರದಿ ಪ್ರಸಾರ ಮಾಡಿದ್ವಿ, ಅಲ್ಲಿ ಎಲ್ಲವನ್ನ ಸಮಸ್ತವಾಗಿ ಹೇಳಕ್ಕಾಗಲ್ಲ. ಹೋಗಿ ಬಂದ ರಿಪೋರ್ಟರ್ ನಮ್ಮ ಜೊತೆ ಫ್ರೆಂಡ್ಲಿಯಾಗಿ ಮಾತಾಡ್ಬೇಕಾದ್ರೆ ಹೇಳ್ತಾ ಹೋಗ್ತಾರೆ. ನಿನ್ನೆ ನಡೆದಂತಹ ಘಟನೆನೇ ಹೇಳ್ತಾ ಇರೋದು. ಇವರು ಸ್ಪಾಟಲ್ಲಿದ್ದಾರೆ. ಇವರು ಸ್ಪಾಟಲ್ಲಿ ಇದ್ದಾಗಲೇ ಒಬ್ಬ ಹೇಳ್ತಾನೆ, ಅದು ನಮ್ಮ ಸ್ಟಿಂಗ್ ಆಪರೇಷನ್ ಅಲ್ಲಿದೆ, ಒಬ್ಬ ಹೇಳ್ತಾನೆ ಅವ್ನು ಕಾಂಪೌಂಡರೋ ಯಾರೋ ಸಮಥಿಂಗ್, ಡಾಕ್ಟರ್ ಅಂತೂ ಅಲ್ಲ, ಯಾಕ್ರಿ ಇಷ್ಟೊತ್ತಿನಲ್ಲಿ ಬಂದು ನಮ್ಮ ನಿದ್ದೆ ಹಾಳು ಮಾಡ್ತೀರಾ ಅಂತ ಒಬ್ಬ ಹೇಳ್ತಾನೆ. ನಂಬರ್ 1. ಎರಡನೇದು, ಇನ್ನೊಬ್ರು ಹೇಳ್ತಾ ಹೋಗ್ತಾರೆ, ನೋಡಿ ಯೋಚನೆ ಮಾಡಿ, ನಿಮಗೆ ಮಗು ಪ್ರಾಣ ಹೆಚ್ಚ ದುಡ್ಡು ಹೆಚ್ಚ, ಪಕ್ಕದಲ್ಲೇ ಪ್ರೈವೇಟ್ ಹಾಸ್ಪಿಟ್ಲ್ ಇದೆ, ಹೋಗ್ತೀರಾ ಅಂತ ಒಬ್ರು ಕೇಳ್ತಾರೆ. ನಂಬರ್ 3, ನೀವು ಹೇಳಿದ್ರಲ್ಲ ಒಂದು ಮಗು ಮೃತಪಟ್ಟು ವೆಂಟಿಲೇಟರ್ ಸಿಕ್ತು ಅಂತಂದ್ಬಿಟ್ಟು. ವೆಂಟಿಲೇಟರ್ ಸಿಕ್ಕಿದ್ದು ಮಗು ಸತ್ತು ಜಾಗ ಬೆಡ್ ಖಾಲಿ ಆಯಿತು ಅಂತ ಅಲ್ಲ. ಯಾವಾಗ ಮಾಧ್ಯಮದವ್ರು ಒತ್ತಡ ಹಾಕಕ್ಕೆ ಶುರು ಮಾಡಿದ್ರು ಅವಾಗ ವಿಧಿ ಇಲ್ಲದೆ ಒಂದು ಕೊಟ್ಟಿದ್ದಾರೆ. ಅವರು ಕಾರಣ ಕೊಟ್ಟರದು ಮಾತ್ರ ಮಗು ಸತ್ತಿದೆ ಅಂತ ಅಂದ್ಬಿಟ್ಟು. ಮೀಡಿಯಾದವ್ರು ಬಂದಿದ್ದಾರೆ, ಎಲ್ಲರೂ ಕ್ಯಾಮ್ರಾ ತಂದಿದ್ದಾರೆ, ಎಲ್ಲರೂ ಶೂಟ್ ಮಾಡ್ತಾ ಇದ್ದಾರೆ, ದೊಡ್ಡ ಇಶ್ಯೂ ಆಗುತ್ತೆ ನಾಳೆ ಇದು. ಅವಾಗ ಏನು ಮಾಡ್ತಾರೆ, ಹೋಗ್ಲಿ ಬನ್ನಿ ಅಂತ ಕರ್ಕೊಂಡಿದ್ದಾರೆ. ಯಾಕೆ ಬೇಕು? ನೀವು ಹೇಳಿದಕ್ಕೆಲ್ಲದಕ್ಕೂ ಕೂಡ ಪೂರಕವಾಗಿರ್ತಕ್ಕಂಥ ಅಂಶಗಳಲ್ಲ ಇದು. ಸರಿ ಇರಬಹುದು. ಈಗ ಒಂದ್ ವೇಳೆ ಏನಾದ್ರೂ ಆ ತರದ್ದೇ ಇತ್ತು ಅನ್ನೋದಾದ್ರೆ ನಿಮ್ ಸ್ಟಿಂಜ್ ಆಪರೇಷನ್ ಅಲ್ಲಿ ಇದೆ ಅಂತ ಹೇಳ್ತಾರಲ್ಲ, ಅಲ್ಟಿಮೇಟ್ ಆಗಿ ನಮ್ಮ ಏಮು ಕೂಡ ಅದೇ, ನಿಮ್ಮ ಗುರಿನೂ ಅದೇ. ಯಾವುದೇ ಜನಸಾಮಾನ್ಯನಿಗೆ ತೊಂದರೆ ಆಗ್ಕೂಡುದು,
ತೊಂದರೆ ಮಾಡದಂತವ್ರು ಶಿಕ್ಷೆಗೆ ಅರ್ಹರು, ಹೌದು. ಅಂತವ್ರಿಗೆ ಶಿಕ್ಷೆ ಆಗ್ಬೇಕು. ಯಾವುದೇ ಮುಲಾಜಿಲ್ಲ, ಅದರಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಆ ತರದ ಸ್ಟಿಂಜ್ ಆಪರೇಷನ್ ಮಾಡಿರುವಂತದ್ದು ಯಾವ್ದಿದೆ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು ಖಂಡಿತ ಬೆಳಗ್ಗೆಯಿಂದ ಪ್ರಸಾರ ಆಗ್ತಾ ಇದೆ ಸರ್. ಅದನ್ನ ಕೊಡಿ. ಅವ್ರ ಸೆಷನ್ ಅಲ್ಲಿ ಇರ್ತಾರೆ ಅಂತ ಕಾಣ್ತದೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಆಗ್ಲಿ. ಡೆಫಿನೆಟ್ಲಿ. ಇನ್ನು ನಾನು ಮಹಾಂತೇಶ್ ಅವ್ರನ್ನ ಮಾತಾಡಿಸ್ತೀನಿ. ಮಹಾಂತೇಶ್ ಅವರು ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ನ ವೈದ್ಯಾಧಿಕಾರಿಗಳು. ಸರ್ ನಮಸ್ಕಾರ. ಇಲ್ಲಿ ತನಕ ಆಗಿರ್ತಕ್ಕಂಥ ಚರ್ಚೆನ ನೀವು ಕೇಳ್ತಾ ಇದ್ದೀರಾ. ನನ್ನ ಜೊತೆ ರವೀಂದ್ರ ಅವರಿದ್ದಾರೆ, ಹಾಗೇನೆ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ನನ್ನ ಜೊತೆ ಮಾತನಾಡಿದ್ರು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇರ್ತಕ್ಕಂಥ ಅವ್ಯವಸ್ಥೆಗಳ ಬಗ್ಗೆ ನಾವು ಮಾತಾಡ್ತಾ ಹೋದ್ವಿ. ಒಂದು ಕಡೆನಲ್ಲಿ ಅವ್ಯವಸ್ಥೆ ಅನ್ನೋ ಪದವನ್ನ ತೆಗೆದುಹಾಕಿ 20 ಜನ 30 ಜನ ಅಂಥವ್ರು ಇರ್ಬೋದು, ಆದ್ರೆ 220 ಜನಗಳ ಮನಸ್ಸಿಗೆ ಹರ್ಟ್ ಆಗಬಾರ್ದು ಅಂತಕ್ಕಂಥ ಮಾತನ್ನ ರವೀಂದ್ರ ಅವರು ಅಲ್ಲ ನಾನು ಹೇಳಿದ್ದು ಒಂದು ಎಕ್ಸಾಂಪಲ್ ಹೇಳ್ತಾ ಇರೋದು. ಸೊ ಇರ್ತಕ್ಕಂಥ ವಾಸ್ತವಾಂಶ ಏನ್ ಸರ್ ಹಾಗಾದ್ರೆ? ಸೊ ವಾಸ್ತವಾಂಶ ಹೇಳ್ತೀನಿ ಕೇಳಿ. ನೀವು ಮೊದಲು ರಿಪೋರ್ಟ್ ಮಾಡಿದ್ರಿ, ನಾನು ರವೀಂದ್ರ ಅವ್ರ ಜೊತೆ ಮಿನಿಸ್ಟರ್ ಜೊತೆ 100% ಒಪ್ಕೊಂತೀನಿ. ಅವ್ರು ಏನಾಗಿದೆ ಅದು ನಿಜವಾಗ್ಲಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದಾರೆ, ಗೊತ್ತಾಯ್ತಾ? ನಾನಿಲ್ಲಿ ನಿಜಾಂಶ ಹೇಳ್ತೀನಿ. ನೀವು ರಿಪೋರ್ಟ್ ಮಾಡಿದ್ರಲ್ಲ ಬಿಗಿನಿಂಗ್ ಅಲ್ಲಿ, ಏನು ಮಾಮೂಲು ಕೊಟ್ಟರೆ ಪೇಷಂಟ್ ತಗೋತಾರೆ, ಇಲ್ಲಾಂದ್ರೆ ಆ ಥರ ಆಗೋದೇ ಇಲ್ಲ. ಇಂದಿರಾ ಗಾಂಧಿ ಬಗ್ಗೆ ನೀವು ಕೇಳಿರ್ಬೋದು, ಇದುವರೆಗೂ ಆ ಥರ ಯಾವ ಇನ್ಸಿಡೆಂಟು ಇಂದಿರಾ ಗಾಂಧಿಲಿ ಆಗಿಲ್ಲ. ಇಲ್ಲಿ ನಾನು ಹೇಳ್ತೀನಿ, ನಾಟ್ ಇವನ್ 20%, 100% ಆಫ್ ದ ಡಾಕ್ಟರ್ಸ್ ಆರ್ ವರ್ಕಿಂಗ್ ವೆರಿ ಹಾರ್ಡ್. ದ ಡಾಕ್ಟರ್ ವಾಸ್ ಅಟೆಂಡಿಂಗ್ ಆ ಪೇಷಂಟ್ಗೆ 38 hours ಇಂದ ಕಂಟಿನ್ಯೂಸ್ ಆಗಿ ದೇ ಆರ್ ವರ್ಕಿಂಗ್. And you are demoralizing all the doctors by false reporting. Complete false reporting what you have discussed now. ಅಲ್ಲಿ ಆ ಟೈಮಲ್ಲಿ ಮಗು ಡೆತ್ ಆಗಿದೆ, ಅದಕ್ಕೇನೆ ವೆಂಟಿಲೇಟರ್ ಕೊಡೋಕ್ಕಾಗಿದೆ. ನೀವು ಬೇಕಾದ್ರೆ ಯಾವ ಸ್ಟಿಂಗ್ ಆಪರೇಷನ್ ಮಾಡ್ತಿರೋ ಮಾಡಿ ನೋಡಿ. ನೀವು ಆ ನೇಬರ್ ಬೆಡ್ಡಲ್ಲಿ ಪೇಷಂಟ್ ಇರ್ತಾರೆ, ಕೇಳಿ, ಅವ್ರಿಗೆ ಕೇಳಿ, ನಮಗೆ ಕೇಳಬೇಡಿ, ಡಾಕ್ಟರ್ ಕೇಳಬೇಡಿ, ಯಾರಿಗೂ ಕೇಳಬೇಡಿ, ನೀವು ಅಲ್ಲಿರೋ ಪೇಷಂಟ್ಗೆ ಕೇಳಿ. ನೀವು ವಾಪಸ್ ಬಂದಾಗ ಆ ಮೂಮೆಂಟ್ ಅಲ್ಲಿ ಡೆತ್ ಆಗಿದೆ, ಅದನ್ನು ಕ್ಲೀನ್ ಮಾಡಿ ಮಾಡ್ಕೊಡೋಕೆ 1/2 hour 1 hour ಲೇಟ್ ಆಗಿದೆ. ಇಮಿಡಿಯೇಟ್ ಆಗಿ ವೆಂಟಿಲೇಟರ್ನ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ, ಅದನ್ನ ಕ್ಲೀನ್ ಮಾಡಬೇಕು. ಒಂದು ಪೇಷಂಟ್ ಇಂದ ಇನ್ನೊಂದು ಪೇಷಂಟ್ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಅದನ್ನ ಕ್ಲೀನ್ ಮಾಡಬೇಕು. ಸರ್ ಒಂದೇ ಒಂದು ಪ್ರಶ್ನೆ ಸರ್, ನೀವು ಈಗ ತಾನೇ ಹೇಳಿದ್ರಿ ಫಾಲ್ಸ್ ರಿಪೋರ್ಟಿಂಗ್ ಅಂತ ಹೇಳಿದ್ರಲ್ಲ, ನಾವು ಆದಿಯಿಂದ ಅಂತ್ಯದ ತನಕ ಹೇಳಿರೋದೆಲ್ಲ ಫಾಲ್ಸ್ ರಿಪೋರ್ಟಿಂಗ್ ಅಂತ ಹೇಳಿದ್ರಲ್ಲ, ಏನ್ ಫಾಲ್ಸ್ ರಿಪೋರ್ಟಿಂಗ್ ಅಂತ ಹೇಳ್ಬೋದಾ ತಾವು? ಇಲ್ಲಿ ಕೇಳಿ, ನಾವು ಹಂಗ ರೆಫರ್ ಮಾಡಿದ್ರೆ, ಹಲೋ ಹೇಳಿ ರವೀಂದ್ರ ಅವರೇ, ಹೇಳಿ, ಅದೇನು ಮಾಮೂಲು ಗಿಮೂಲು ಅಂತ ಹೇಳ್ತಾ ಇದ್ರಲ್ಲ ನೀವು, ಮಾಮೂಲು ಯಾವುದು ಇಂದಿರಾ ಗಾಂಧಿಯಲ್ಲಂತೂ ಇದುವರೆಗೂ ನಡೆದಿಲ್ಲ, ಯಾವ ಮಾಮೂಲು ನಡೆಯೋದೋ ಇಲ್ಲ ಇಲ್ಲಿ. ಡಾಕ್ಟರ್ ಮಹಾಂತೇಶ್, ಮಾಮೂಲು ಬ್ಲಾಕ್ ಶೀಪ್ಸ್ ಬಗೆಗೆ ಅಲ್ಲಿ ಇಲ್ಲಿ ಇರ್ತಾರೆ ಅನ್ನೋ ವಿಚಾರವೇ ಹೊರತು ನಿಮ್ಮಲ್ಲಿ ಅಲ್ಲಿ ಇಲ್ಲಿ ಅಂತಲ್ಲ. ಅದು ಇಟ್ಸ್ ಎ ಜನರಲ್ ಕಂಟೆಕ್ಸ್ಟ್, ಅದು ನಿಮ್ಮಲ್ಲಿಗೆ ಅಂತಲ್ಲ, ಜನರಲ್ ಸರ್ಕಾರಿ ಕಚೇರಿಗಳು ಅಂತಕ್ಕಂತ ಮಾತುಗಳು ಬಂದಾಗ ಈ ತರದ್ದು ಇರುತ್ತೆ ಅಂತ ಅಲ್ಲೊಬ್ರು ಇಲ್ಲೊಬ್ರು ಇರ್ತಾರೆ. ಹೌದು, ಯಾಕಿರೋದಿಲ್ಲ? ನೀವು ಖಂಡಿತ 100% ನಮ್ಮಲ್ಲಿ ಇಲ್ಲ ಅಂತಂದ್ರೆ ಇದು ರಾಂಗ್ ಮೆಸೇಜ್ ಕೊಟ್ಟಂಗಾಗುತ್ತೆ. ನೀವು ಕೂಡ ಅದೇ ಮಾತನ್ನು ಆಡಿದ್ರೆ ನಾನು ಒಪ್ಕೋತಾ ಇದ್ದೆ. ಇರಬಹುದು ಸರ್, ನಮ್ಮಲ್ಲಿ ಇರ್ತಕ್ಕಂಥ ಒಟ್ಟು ಟೋಟಲ್ ನಂಬರ್ ಆಫ್ ಎಂಪ್ಲಾಯೀಸ್ ನಲ್ಲಿ ಎಲ್ಲೋ 1% 2% ಆ ಥರದವ್ರು ಇರ್ಬೋದು ಅಂತ ಹೇಳಿದ್ರೆ ನಾನು ಒಪ್ಕೋತಾ ಇದ್ದೆ. ನಾವು 100% ಕ್ಲೀನ್, 100% ಯಾರು ಒಪ್ಪಲ್ಲ ಸರ್ ನಿಮ್ಮ ಮಾತನ್ನ. ನೀವು ಒಪ್ಪಲ್ಲ ಅಂದ್ರೆ ನೀವು ಬೇಕಾದ್ರೆ ಇಲ್ಲಿ ಬಂದು ಸ್ಟಿಂಗ್ ಆಪರೇಷನ್ ಮಾಡಿ. ನೀವು ಅದನ್ನ ಹೇಳ್ತಿರಲ್ಲ, ಸ್ಟಿಂಗ್ ಅಂತ, ಸ್ಟಿಂಗ್ ಮಾಡಿ ನೋಡೋಣ. ನಿನ್ನೆ ಮಾಡಿದೀವಿ ಸರ್ ಸ್ಟಿಂಗ್ ಆಪರೇಷನ್, ಇವತ್ತು ಬೆಳಗ್ಗೆಯಿಂದ ಹೋಗಿದೆ, ನೀವು ನೋಡಿರಬಹುದು. ಅಲ್ಲಿ ಸಿಬ್ಬಂದಿಯ ವರ್ತನೆ, ಯಾಕೆಂತಂದ್ರೆ ಒಬ್ಬ ಪೇರೆಂಟ್ ಅಲ್ಲಿಗೆ ಬಂದಾಗ ಕೇವಲ ಜೋಬ್ ತುಂಬಾ ದುಡ್ಡು ತುಂಬಿಕೊಂಡು ಬಂದಿರಲ್ಲ ಸರ್, ಆತ ಮಗುವಿನ ಸಾವು ನೋವಿನ ಬಗ್ಗೆ ಕೂಡ ಆತ ಆಲೋಚನೆಯಲ್ಲಿ ಇರ್ತಾನೆ. ಅಂತ ಸಂದರ್ಭದಲ್ಲಿ ಅಲ್ಲಿನ ಸಿಬ್ಬಂದಿಗಳು ಆಡಿರ್ತಕ್ಕಂಥ ಮಾತುಗಳು. ಇಂದಿರಾ ಗಾಂಧಿ ಹಾಸ್ಪಿಟಲ್. ಎಸ್, ಓಕೆ ಸರ್, ನಿಮ್ ಜೊತೆ ನಾನು ಮತ್ತೆ ಮಾತಾಡ್ತೀನಿ ಮಹಾಂತೇಶ್ ಅವರೇ. ಸೊ ಒಂದು ಪುಟ್ಟ ಬ್ರೇಕ್ ಅನ್ನ ತಗೊಳ್ತಕ್ಕಂಥ ಸಮಯ. ಎಲ್ಲೋ ಒಂದು ಕಡೆ ಈ ತರ ಆಗಬಹುದು ಘಟನೆಗಳು, ಪುನರಾವರ್ತನೆ ಆಗದೆ ಇರೋ ಹಾಗೆ ಅಂತಂದ್ರೆ ನನ್ನ ಉದ್ದೇಶ ಇಷ್ಟೇ. ಸರ್ಕಾರ ಯಾವಾಗಲೂ ಕೂಡ ನಾವು ಮೂಲಸೌಕರ್ಯ ಕೊಡ್ತೀವಿ, ಗ್ರಾಮೀಣಾಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಇದೂ ಕೂಡ ಒಂದು ಮೂಲಸೌಕರ್ಯ ಅಂತ ನನಗನ್ನಿಸ್ತಾ ಇದೆ. ಹಾಸ್ಪಿಟಲ್ಗಳಲ್ಲಿ ಇರ್ತಕ್ಕಂಥ ಅವಶ್ಯಕ ವೆಂಟಿಲೇಟರ್ಗಳನ್ನು ಹೆಚ್ಚು ಸಂಖ್ಯೆಯಲ್ಲಿ ಮಾಡ್ತಕ್ಕಂಥದ್ದು, ಇದರ ಬಗ್ಗೆ ಏನು ಕ್ರಮವನ್ನು ತಗೊಳ್ತಾ ಇದೆ ಸರ್ಕಾರ? ಶರಣ್ ಪ್ರಕಾಶ್ ಪಾಟೀಲ್ ಅವರ ಜೊತೆ ನಾನು ಮಾತಾಡ್ತೀನಿ ಒಂದು ಪುಟ್ಟ ವಿರಾಮದ ನಂತರ.